ನಗರದ ಕಮಲಾನಗರದಲ್ಲಿರುವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ, ನೂತನ ಶಿಖರ ಹಾಗೂ ಕಳಸಾರೋಹಣ ಪುರಾಣ ಮಹಾಮಂಗಲ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಹೊರವಲಯದ ತಾಜ್ ಸುಲ್ತಾನ್ಪುರ ಬಳಿಯ ಕಮಲಾನಗರದಲ್ಲಿರುವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಹಿನ್ನೆಲೆ ಪಲ್ಲಕ್ಕಿ ಮೆರವಣಿಗೆ, ನೂತನ ಶಿಖರ ಹಾಗೂ ಕಳಸಾರೋಹಣ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಬಳಿಕ ನಡೆದ ಶ್ರೀ ಶರಣಬಸವೇಶ್ವರ ಮಹಾಪೂರ್ಣ ಮಂಗಲ ಕಾರ್ಯಕ್ರಮವನ್ನು ವೇದಿಕೆ ಮೇಲಿನ ಶಿವಾಚಾರ್ಯರು ಹಾಗೂ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಗುರುಲಿಂಗಯ್ಯ ಸ್ವಾಮೀಜಿಗಳು ಪುರಾಣ ಕಾರ್ಯಕ್ರಮ ನಡೆಸಿಕೊಟ್ಟರು. ಪರಮಾತ್ಮ, ಹೇ ಶಿವನೇ, ಶರಣರು ಕೆಲವೊಂದು ಶರಣರು ಕಣ್ಣಾಗ ನೀರು ಹಾಕ್ಯಾರ. ಎದಕ್ಕ? ಈ ಮನಸ್ಸಿನ ಚಾಂಚಲ್ಯಕ್ಕ, ಮನಸ್ಸು ಓಡಾಡುವುದಕ್ಕ ಶರಣರು ಕಣ್ಣಾಗ ನೀರು ಹಾಕ್ಯಾರ. ಏನಂತಾರೆ? ಹೇ ಪರಮಾತ್ಮ, ಭಗವಂತ ಶರಣ ಬಸವ, ನಿನ್ನ ಚರಿತ್ರೆ, ನಿನ್ನ ಪುರಾಣ ಕೇಳಾಕ ಬರ್ಬೇಕಂತೀನಿ. ನನ್ನ ಮನಸ್ಸು ಒಮ್ಮ ಹೋಗಂತದ, ಒಮ್ಮ ಬ್ಯಾಡಂತದ. ಹ್ಯಾಂಗ ಮಾಡ್ಲಿ ಅಂತ ತಿಳಿದುಕೊಂಡು ಶರಣರು ಹೇಳ್ತಾರೆ ಏನಂತ? ಮನವೆಂಬ ಮಂಗವು ಎನ ಮಾತ ಕೇಳದು. ಏನ್ ಹೇಳಿದ್ರು? ಮನವೆಂಬ ಮಂಗವು ಎನ ಮಾತ ಕೇಳದು. ಏನ್ ಮಾಡ್ಲಿ ದೇವಾ, ನಾ ಏನ್ ಮಾಡ್ಲಿ? ಹೇ ಶಿವನೇ ಪರಮಾತ್ಮ, ನಿನ್ನ ಭಜನ ಮಾಡಬೇಕಂತೀನಪ್ಪ, ನಿನ್ನ ಧ್ಯಾನ ಮಾಡಬೇಕಂತೀನಿ. ಮನ ಎತ್ತೆತ್ತೋ ಹೋಗಕತ್ತದ, ಏನೇನೋ ಕೆಡಸಾಕತ್ತದ, ಏನೇನೋ ಒಟಾಳಿ ಮಾಡಕತ್ತದ, ಏನೇನೋ ಸಂತೋಷ ಪಡಕತ್ತದ. ಆದರೆ ಮನಸ್ಸು ನಿನ್ನಲ್ಲಿ ಒಂದಾಗಿ ಸಂತೋಷ ಮಾಡಿಕೊಳ್ಳುವುದು ಮರೆತು. ನಂತರ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲ್ಗೆ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಶರಣಬಸವೇಶ್ವರ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವವಾಗಿದ್ದು, ಈ ಭಾಗದಲ್ಲಿ ಅನ್ನದಾಸೋಹ, ಶಿಕ್ಷಣ ದಾಸೋಹ ಆರಂಭಿಸಿದ ಮಹಾಪುರುಷರು ಎಂದರು. ನಿಮಗೆ ನಾವು ಭೇಟಿ ಆಗಲಿಕ್ಕಾಗಲ್ಲ, ಯಾರು ಅಣ್ಣರಣ್ಣವ್ರಿಗೆ ರಾಜು ಭೇಟಿ ಆಗಲಿಕ್ಕಿಲ್ಲ, ರಾಜು ಅಣ್ಣರಣ್ಣ ಭೇಟಿ, ಅದು ತಾನಾಜಿಗೆ ಅಣ್ಣ ರಾಜು ಭೇಟಿಯಾಗಲಿ. ಹಿಂಗೆ ಒಬ್ರಿಗೊಬ್ರು ದಿನನಿತ್ಯ ಬೆಳಗಾದ್ರೆ ತಮ್ಮ ಕೆಲಸದಲ್ಲಿ, ತಮ್ಮ ಮನೆ ಕೆಲಸದಲ್ಲಿ ಬಿಜಿ ಆಗೋದ್ರಿಂದ ಒಬ್ರಿಗೊಬ್ರು ಕಲ್ತು ಒಂದು ಪ್ರೀತಿ ಬಾಂಧವ್ಯ ಹಂಚ್ಕೊಳ್ಕಾಗಲ್ಲ. ಇಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಹಾಗೂ ವರ್ಷದಲ್ಲಿ 2 ಬಾರಿ ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಒಂದು ಪ್ರೀತಿ ಬಾಂಧವ್ಯ ಒಂದು ಬೆಳೀತದೆ. ಎಲ್ಲರೂ ಕಲೀಲಿಕ್ಕೊಂದು ಇಂಥ ಒಂದು ಧಾರ್ಮಿಕ ಸಭೆ, ಒಂದು ದೇವರ ಒಂದು ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂಥ ಒಂದು ಕಾರ್ಯಕ್ರಮದಿಂದ ಒಂದು ಬಡಾವಣೆಯಲ್ಲೂ ಒಂದು ಪ್ರೀತಿ ಬಾಂಧವ್ಯ ಬೆಳೀತದೆ. ಇಂಥ ಕಾರ್ಯಕ್ರಮ ಆಗಬೇಕು, ಆಗಲಿಂದ ಮಾಡುತ್ತೇನೆ. ಹಾಗೂ ಏನೊಂದು ಇಂಥ ಕಾರ್ಯಕ್ರಮದಿಂದ ಬಹಳ ಒಂದು ಹೆಚ್ಚಿನ ಒಂದು ಸಮಾಜ ಒಂದು ಕಟ್ಲಿಕ್ಕೂ ಒಂದು ಹೆಚ್ಚಿನ ಒಂದು ಶಕ್ತಿ ಬಂದಂತಾಗ್ತದೆ. ಹಾಗೂ ಎಲ್ಲ ಶ್ರೀಗಳು ಕರೆಸಿ ಒಂದು ಅವರ ಆಶೀರ್ವಾದದ ಮೂಲಕ ಇಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಒಂದು ನಡೆಯೋದ್ರಿಂದ ಅಂಥ ಒಂದು ಶ್ರೀಗಳು, ತಾವರಗಿರಿ ಶ್ರೀಗಳು, ಚಿಣುಗಿರಿ ಶ್ರೀಗಳು ಬದಲಿನಿಂದ ನಮ್ಮ ಬಡಾವಣೆ ಒಂದು ಪಾವನ ಆಗ್ತದೆ. ತದನಂತರ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ಶರಣಕುಮಾರ್ ಅಲ್ಲಂಪ್ರಭು ಪಾಟೀಲ್ ಅವರು, ಶರಣಬಸವೇಶ್ವರರ ಮಹಿಮೆ ಅಪಾರವಾದದ್ದು ಎಂದು ಅಭಿಪ್ರಾಯಪಟ್ಟರು. ಆಸೆಯಂತೆ ನಾನು ಆ ಶರಣಬಸವೇಶ್ವರನ ಬಿಡ್ಕೊತೀನಿ. ಹಾಗೆ ನಮ್ಮ ತಂದೆಯವರಿಗೂ ಪ್ರಸ್ತಾವ ಮಾಡ್ತೀನಿ. ಕಲ್ಯಾಣ ಮಂಟಪ ಅಂತ ಅಪ್ಪೋರ ಆಸೆ ಇದೆ. ಕಲ್ಯಾಣ ಮಂಟಪ ಒಂದೇ ಅಲ್ಲ, ಇದು ಕಲ್ಯಾಣ ಮಂಟಪ ಸಾಲಿನೂ ಆಗ್ಬೇಕಿಲ್ಲಿ. ಎಲ್ಲ ಹುಡುಗರು ಸಾಲಿ ಕಲಿಬೇಕಂತ ನಮ್ಮ ಆಸೆ ಇದೆ. ಅದು ಎಲ್ಲರೂ ಕೂಡಿ ಪೂರ್ವಸನ ಎಲ್ಲರೂ ಒಂದು ನಾವು ಮಾಡೇ ಮಾಡ್ತೀವ್ರಪ್ಪರೇ. ಕಲ್ಯಾಣ ಮಂಟಪ ಒಂದೇ ಅಲ್ಲ, ಅದು ಸಂಘಟ ಸಾಲಿನೂ ಮಾಡೇ ಮಾಡ್ತೀವಿ. ನಿಮ್ಮ ಆಶೀರ್ವಾದ ಇರಬೇಕು, ಸಣ್ಣ ಆಶೀರ್ವಾದ ಇರಬೇಕು, ಎಲ್ಲನೂ ಮಾಡೋಣ. ಈ ಪೂರ ಸಾಲಿ ಒಂದೇ ಅಲ್ಲ,
ಮತ್ತು ಇದು ಏನೇನು ಬೇಕು ನಿಮಗೆ ರೋಡ ವ್ಯವಸ್ಥೆ ಲೈಟ ಕಂಬ ನೀರ ಎಲ್ಲರೂ ನಿಮ್ಮ ಆಶೀರ್ವಾದ ಸಣ್ಣ ಆಶೀರ್ವಾದ ಎಲ್ಲರೂ ಮಾಡಮಂತೇಳಿ ಒಂದೆರಡು ಸಮಾರಂಭದಲ್ಲಿ ಸಿದ್ದರಾಮ್ ಶಿವಾಚಾರ್ಯರು, ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮೀಜಿ, ಖ್ಯಾತ ಉದ್ದಿಮೆದಾರ ವಿಕಾಶ್ ಆರ್ ಪಾಠಕ್, ಸಂತೋಷ್ ಎಲ್, ಗ್ರಾಮ ಪಂಚಾಯತ್ ಸದಸ್ಯ ಹೊನ್ನಪ್ಪ, ಎಎಸ್ಐ ಜಮಾದಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.